ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ಪ್ರೇಕ್ಷಕರೇ, ಇವತ್ತು ನಾವು 2025 ಬಗ್ಗೆ ಮಾತಾಡ್ತಾ ಇದ್ದೀವಿ. 2025ರಲ್ಲಿ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೇಗಿರ್ತಾರೆ? 2025 ಅದು ಕುಜನ ಸಂಖ್ಯೆ. ಅದು ವಾಹನಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಪಘಾತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ 5ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು 5, 14, 23 ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದ್ರೆ ಬರ್ತಕ್ಕಂಥ ನಿಮ್ಮ ಕಂಡಕ್ಟರ್ ನಂಬರ್ 5 ಆಗಿದ್ದರೆ, ಅಥವಾ ನಿಮ್ಮ ಡೇಟು ಮಂತ್ಗೆ 2025 ಸೇರಿಸಿದರೆ ಬರ್ತಕ್ಕಂಥ ಒಂದು ನಂಬರ್ 5 ಆಗಿದ್ದರೆ ನಿಮ್ಗೆ ಯಾವ ಥರ ಇರುತ್ತೆ? ಈ 5ನೇ ಸಂಖ್ಯೆಯನ್ನು ನಾವು ಯುವ ಸಂಖ್ಯೆ ಅಂತ ಕರಿತೀವಿ. ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಇವರಲ್ಲಿ ಉತ್ಸಾಹ ಇಮ್ಮಡಿ ಆಗ್ತಾ ಇರುತ್ತೆ. 5ನೇ ಸಂಖ್ಯೆಯಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ, ಅಡ್ವೆಂಚರಸ್ ಮೆಂಟಾಲಿಟಿ ಜಾಸ್ತಿ, ಥ್ರಿಲ್ ಜಾಸ್ತಿ. ಅದಕ್ಕೆ ಈ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು 5, 14, 23ರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಸ್ಪೀಡಾಗಿ ಗಾಡಿ ಓಡಿಸೋದು, ಮತ್ತು ವಿಮಾನ ಚಾಲಕರಾಗ್ತಕ್ಕಂಥದ್ದು, ಪೈಲಟ್ಸ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಅಡ್ವೆಂಚರಸ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರು. ಯಾಕಂದರೆ 5ನೇ ಸಂಖ್ಯೆಯವ್ರಿಗೆ ಪದಚಲನೆ ಚೆನ್ನಾಗಿರುತ್ತೆ. ಈ ಒಳ್ಳೆ ರನ್ನಿಂಗ್ ರೇಸು, ಡ್ಯಾನ್ಸರ್ಸು ಇವರೆಲ್ಲ ಕೂಡ 5ನೇ ಸಂಖ್ಯೆಯಲ್ಲಿ ಇರ್ತಾರೆ. ಇವರು ಕ್ವಿಕ್ಕಾಗಿ ಆಲೋಚನೆ ಮಾಡ್ತಾರೆ, ಕ್ವಿಕ್ಕಾಗಿ ನಡೀತಾರೆ, ಕ್ವಿಕ್ಕಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇವ್ರಿಗೆ ಡ್ರೈವಿಂಗ್ ತುಂಬ ಇಷ್ಟ. ಅದಕ್ಕಾಗಿ ನಿಮಗೆ ವಿರೋಧವಾಗಿರ್ತಕ್ಕಂಥ 2025, ಯಾಕಂದರೆ ಇದು ಅಪಘಾತಗಳಿಗೆ ಸಂಬಂಧಿಸಿರ್ತಕ್ಕಂಥ ವರ್ಷ ಆಗಿರೋದರಿಂದ ನೀವು ವಾಹನಗಳನ್ನು ತುಂಬ ಜಾಗ್ರತೆಯಿಂದ ಓಡಿಸ್ಬೇಕು. ಒಂದು ಲಿಮಿಟ್ ಬಿಟ್ಟು ನೀವು ಡ್ರೈವಿಂಗ್ ಸ್ಪೀಡ್ ಬೆಳೆಸಬಾರ್ದು. ಆಗಿದ್ದರೆ ಮಾತ್ರ ನೀವು ಸೇಫಾಗಿ ಮನೆ ಸೇರಿಸ್ಕೊಳ್ಳೋಕ್ಕೆ 2025ರಲ್ಲಿ ಸಾಧ್ಯ ಆಗತ್ತೆ. ಆದ್ದರಿಂದ ನಿರಂತರವಾಗಿ ನೀವು ಭಗವಂತನ ಧ್ಯಾನ, ತಾಳ್ಮೆ, ಮೆಡಿಟೇಷನ್, ಯೋಗ ಇಂಥದನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ವರ್ಷನೇ. ಯಾಕಂದರೆ ತುಂಬ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಒಂದು ಕಡೆ ಅಗ್ನಿತತ್ವದ ವರ್ಷ, ನಿಮ್ಮಲ್ಲಿ ಹೊಸ ಉತ್ಸಾಹ, ಹೊಸ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಮತ್ತು ಯಾರ್ಯಾರು ವಿದೇಶಯಾನಗಳು ಮಾಡಬೇಕು, ಯಾರ್ಯಾರು ಹೊಸ ಹೊಸ ಭಾಷೆಗಳನ್ನು ಕಲಿಯಬೇಕು, ಈ ವರ್ಷ ಪುಸ್ತಕವನ್ನು ಓದೋದಕ್ಕೆ ನಿಮಗೆ ತುಂಬ ಒಳ್ಳೆಯ ವರ್ಷ. ಯಾಕಂದರೆ ಬುಧ ಅಧಿಪತಿ ಆಗಿರೋದರಿಂದ ನೀವು ಬುದ್ಧಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಮ ಬುದ್ಧಿಯನ್ನು ಶಾರ್ಪಾಗಿ ಬೆಳೆಸ್ಕೊಳ್ಳೋದಕ್ಕೆ ನೀವು ತುಂಬ ಅನುಕೂಲವಾಗ್ತಕ್ಕಂಥದ್ದು. ಆದರೆ ಶತ್ರುಗಳ ಬಗ್ಗೆ ಆಲ್ವೇಸ್ ಕೇರ್ಫುಲ್. ಯಾಕಂದರೆ ಈ ವರ್ಷದಲ್ಲಿ ನಿಮಗೆ ಅನಾವಶ್ಯಕವಾಗಿ ಕೆಲಸ ಕಾರ್ಯದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಸಂಸ್ಥೆಯಲ್ಲಿ ನಿಮಗೆ ಕಾಲೆಳೆಯೋರು ಸಿಗ್ತಾರೆ. ನಿಮಗೆ ಪ್ರಮೋಷನ್ ಬರದಂತೆ ತಡೆಯೋದಕ್ಕೆ ಜನ ಇರ್ತಾರೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಯಾಕಂದರೆ ಬುಧ ಅಂತಕ್ಕಂಥವನು ವಾಕಿಗೆ ಸಂಬಂಧಿಸಿರ್ತಕ್ಕಂಥವನು. ಅದರಿಂದ ಇನ್ನೊಬ್ಬರು ಮಾತಿನ ಮುಖಾಂತರ ನಿಮಗೆ ನೋವು ಕೊಡೋದು, ಅಪಪ್ರಚಾರ ಮಾಡೋದು, ಇದೆಲ್ಲ ಕೂಡ ಜಾಸ್ತಿ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ಪ್ರಮೋಷನ್ಸು, ಹೊಸ ಕೆಲಸಗಳು ಬರ್ತಕ್ಕಂಥದ್ದು, ಮದುವೆಗಳನ್ನು ತಪ್ಪಿಸೋರು ಕೂಡ ಇರ್ತಾರೆ. ಮದುವೆ ಎಲ್ಲ ಸೆಟ್ಟಾಗಿ ಹತ್ರಕ್ಕೆ ಬಂದಿರತ್ತೆ, ಇನ್ನೊಬ್ಬರು ಯಾರೋ ಬಂದು ಅಪಪ್ರಚಾರ ಮಾಡಿ ನಿಮ್ಮನ್ನು ಹಾಳು ಮಾಡ್ತಾರೆ. ಅದರಿಂದ ಈ 2025ರಲ್ಲಿ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರನ್ನೂ ಹೆಚ್ಚಾಗಿ ನಂಬದೇ ಇದ್ದರೆ ಒಳ್ಳೆಯದು. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗುಪ್ತವಾಗಿ ಮಾಡಿ ಮುಗಿಸಿ. ಯಾಕಂದರೆ ಇವ್ರಿಗೆ ಬಾಯಿ ಸುಮ್ಮನೆ ಇರೋದಿಲ್ಲ, ಊರೆಲ್ಲ ಹೇಳ್ಕೊಂಬರ್ತಾರೆ. ಈ 5ನೇ ಸಂಖ್ಯೆಯವ್ರಿಗೆ ಏನಂದರೆ ಮನಸ್ಸಲ್ಲೂ ಆಗಲಿ ಇರ್ತಕ್ಕಂಥದ್ದು ಬಾಯಲ್ಲಿ ಹೇಳ್ಬಿಡಬೇಕು. ಅದಕ್ಕಾಗಿ ಸೀಕ್ರೆಟ್ಸನ್ನು ನೀವು ನಿಮ್ಮಲ್ಲೇ ಇಟ್ಕೊಳ್ಳಿ, ಯಾರಿಗೂ ಹೇಳ್ಬೇಡಿ. ಒಂದು ಕೆಲಸ ಮುಗಿಯೋವರೆಗೂ ತಾನಾಗಿಯೇ ಇನ್ನೊಬ್ಬರಿಗೆ ಗೊತ್ತಾಗತ್ತೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ರಹಸ್ಯಗಳನ್ನು ನಿಮ್ಮಲ್ಲಿ ಇಟ್ಕೊಂಡಿದ್ರೆ 2025ರನ್ನು ನೀವು ಸುಗಮವಾಗಿ, ಸಕ್ಸಸ್ಫುಲ್ಲಾಗಿ ನೀವು ಮುಗಿಸ್ಬೋದು. ಪ್ರೇಕ್ಷಕರೇ, ನೀವು ಇನ್ನೂ ಹೆಚ್ಚಾಗಿ ನಿಮ್ಮ ದೈವಬಲವನ್ನು ನೀವು ಪಡ್ಕೋಬೇಕಂದ್ರೆ ಲಕ್ಷ್ಮೀ ನರಸಿಂಹ ಅಷ್ಟೋತ್ತರವನ್ನು ಓದ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನೀವು ಓದ್ಕೊಳ್ಳೋದ್ರಿಂದ 2025ರಲ್ಲಿ ನೀವು ಅದ್ಭುತ ಫಲಗಳನ್ನು ಪಡ್ಕೋಬೋದು. ಯಾರ್ಯಾರು ಹೊಸ ವ್ಯವಹಾರಗಳು, ಬಿಸ್ನೆಸ್ ಮಾಡಬೇಕಂದ್ಕೊಂಡಿದ್ರೋ ಜಾಗ್ರತೆಯಿಂದ ಸ್ಟಾರ್ಟ್ ಮಾಡಿ, ಖಂಡಿತ ಸಕ್ಸಸ್ ಆಗತ್ತೆ. ಮನೋಬಲ ಪ್ರಬಲವಾಗಿದ್ದರೆ ಈ ವರ್ಷ ನಿಮ್ಮದೇ. 2025ರಲ್ಲಿ ಅಡಚಣೆಗಳನ್ನು ನೀವು ಭೇದಿಸಿ ಸಕ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ ತುಂಬ ಅವಕಾಶಗಳಿದೆ.
ಸ್ನೇಹಿತರೆ, ಇದು ತತ್ವಮಸಿ ಚಾನೆಲ್. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್.